ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಿಂದ ಪಂಚಮಸಾಲಿ ಸಮುದಾಯದ ಕಿಚ್ಚು ಮತ್ತಷ್ಟು ಹೊತ್ತಿಕೊಂಡಿದೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಖಂಡಿಸಿ ಬೆಳಗಾವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ನಾಯಕರು ಪ್ರತಿಭಟನೆ ನಡೆಸಿದರು. ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಬಿಜೆಪಿ ಶಿಸ್ತು ಸಮಿತಿ ತಕ್ಷಣವೇ ಯತ್ನಾಳ್ ಉಚ್ಚಾಟನೆ ಹಿಂಪಡೆಯಬೇಕು, ಗೌರವಯುತವಾಗಿ ಯತ್ನಾಳ್ರನ್ನ ಮರಳಿ ಬಿಜೆಪಿಗೆ ಬರಮಾಡಿಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ಪಂಚಮಸಾಲಿ ನಾಯಕರು ಆಕ್ರೋಶ ಹೊರಹಾಕಿದರು. ವಿಜಯಪುರದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ಮುಖಂಡರು ಬಿಜೆಪಿ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ರು. ವಕ್ಫ್ ಬಿಲ್ ಮಂಡನೆ ಮುಂಚೆಯೇ ಷಡ್ಯಂತ್ರ ಮಾಡಿ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಮೋಸ ಕುತಂತ್ರದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟಿಸಿದ್ದಾರೆ ಎಂದು ಪಂಚಮಸಾಲಿ ಶ್ರೀ ಆಕ್ರೋಶ ಹೊರಹಾಕಿದ್ರು. 2023ರಲ್ಲಿ ಅಮಿತ್ ಶಾ ದೆಹಲಿಗೆ ಕರೆದು ಮಾಡ್ತೀನಿ ಪಂಚಮಸಾಲಿ ಹೋರಾಟ ಬಿಡುವಂತೆ ಹೇಳಿದ್ರು. ಆದರೆ ಯತ್ನಾಳ್ ಅದಕ್ಕೆ ಒಪ್ಪದೆ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಕೇಳಿದ್ರು. ಅದಕ್ಕಾಗಿ ನಾವು ಯತ್ನಾಳ್ ಬೆನ್ನಿಗೆ ನಿಂತಿದ್ದೇವೆ ಅಂತ ಪಂಚಮಸಾಲಿ ಶ್ರೀ ತಿಳಿಸಿದ್ರು. ಈಗ ಯತ್ನಾಳರ ಬೆನ್ನಿಗೆ ನಿಲ್ಲೋದು ನಮ್ಮ ಕರ್ತವ್ಯ ಎಂದ ಪಂಚಮಸಾಲಿ ಶ್ರೀಗಳು ಬಿಜೆಪಿ ವರಿಷ್ಠರ ಮನವೊಲಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋಣ, ಇನ್ನು ಯತ್ನಾಳ್ ಕೈಗೊಳ್ಳುವ ನಿರ್ಧಾರ ಜೊತೆಗೆ ನಾವು ನಿಲ್ಲೋಣ ಅಂತ ಪಂಚಮಸಾಲಿ ನಾಯಕರು ತಿಳಿಸಿದ್ರು. ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಬೆಂಗಳೂರಿನಲ್ಲಿ ಎಸ್ಡಿಪಿಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಇದೇ ವೇಳೆ ಮಾತನಾಡಿದ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ವಕ್ಫ್ ಜಮೀನು ಬಲಾಢ್ಯರಿಗೆ ಕೊಡುವ ಹುನ್ನಾರವಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಾವ್ಯಾರೂ ಒಪ್ಪೋದಿಲ್ಲ. ಈ ಮಸೂದೆ ಬೇಕು ಅಂತ ಯಾರೊಬ್ಬ ಮುಸ್ಲಿಮರು ಅರ್ಜಿ ಹಾಕಿಲ್ಲ ಅಂತ ತಿಳಿಸಿದ್ರು. ಜೆಪಿಸಿ ಮಾಡಿದ್ದು ಎಲ್ಲರ ಸಲಹೆ ಕೇಳೋದಕ್ಕೆ, ಆದರೆ ಮುಸಲ್ಮಾನರ ಪರವಾದ ಒಂದೇ ಒಂದು ಸಲಹೆಯನ್ನ ಜೆಪಿಸಿ ಕೇಳಲಿಲ್ಲ. ಇನ್ನು ಜೈನ ಬೌದ್ಧರ ಜಮೀನುಗಳಿಗಿಲ್ಲದ ಕಾನೂನು ವಕ್ಫ್ಗೆ ಯಾಕೆ ಅಂತ ಅಬ್ದುಲ್ ಮಜೀದ್ ಆಕ್ರೋಶ ಹೊರಹಾಕಿದ್ರು. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಕಾಂಗ್ರೆಸ್ ಶಾಸಕ ಉದಯ್ ಲೇವಡಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಕ್ಕೆ ಬಿಜೆಪಿ ನಾಯಕರು ಬೀದಿ ನಾಟಕ ಮಾಡ್ತಿದ್ದಾರೆ. ಬಿಜೆಪಿ ಮಾಡ್ತಾ ಇರುವ ಧರಣಿಗೆ ಯಾವುದೇ ಅರ್ಥ ಇಲ್ಲ ಅಂತ ಶಾಸಕ ಉದಯ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಯಾವುದೇ ಬೆಲೆ ಏರಿಕೆ ಮಾಡಿಲ್ವಾ? ನಾವು ಚಿಕ್ಕವರಿದ್ದಾಗ 10 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ವಿ, ಆದ್ರೆ ಈಗ ಅಷ್ಟೇ ಬೆಲೆಗೆ ಪೆಟ್ರೋಲ್ ಸಿಗ್ತಾ ಇದೆಯಾ ಅಂತ ಶಾಸಕ ಉದಯ್ ಪ್ರಶ್ನಿಸಿದ್ರು. ತಂದೆಯ ಸಾವಿನ ನಡುವೆಯೂ ಮಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ನಡೆದಿದೆ. ಮಗಳು ವಿದ್ಯಾ ಕಾಂಬಳೆಯ ಭವಿಷ್ಯದ ಹಿನ್ನೆಲೆ ಆಕೆಯ ತಂದೆಯ ಸಾವಿನ ವಿಷಯವನ್ನು ಕುಟುಂಬಸ್ಥರು ರಹಸ್ಯವಾಗಿ ಇಟ್ಟಿದ್ರು. ಕಳೆದ ಬುಧವಾರ ವಿದ್ಯಾಳ ತಂದೆ ಶ್ರೀನಿವಾಸ್ ಕಾಂಬಳೆ ಅನಾರೋಗ್ಯದಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ತಂದೆಯ ಸಾವು ಮಗಳ ಪರೀಕ್ಷೆಗೆ ಅಡ್ಡಿಯಾಗಬಾರದು ಅಂತ ಪರೀಕ್ಷೆಗಳು ಮುಗಿಯುವವರೆಗೂ ವಿದ್ಯಾರ್ಥಿನಿಗೆ ಕುಟುಂಬಸ್ಥರು ವಿಷಯ ಮುಚ್ಚಿಟ್ಟಿದ್ರು. ಎಲ್ಲಾ ಪರೀಕ್ಷೆಗಳು ಮುಗಿದ ಬಳಿಕ ಮಗಳಿಗೆ ತಂದೆ ಸಾವಿನ ಬಗ್ಗೆ ತಿಳಿಸಿದ್ದಾರೆ. ತಂದೆಯನ್ನ ಕಳೆದುಕೊಂಡ ವಿದ್ಯಾರ್ಥಿನಿ ತಂದೆಯನ್ನ ನೆನೆದು ಕಣ್ಣೀರಿಟ್ಟಿದ್ದು ಮನೆ ಮಂದಿ ಸಂತೈಸಿದ್ದಾರೆ. ಇತ್ತೀಚೆಗೆ ಬಸ್ ನಿರ್ವಾಹಕನ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ ಘಟನೆ ಭಾರೀ ಸದ್ದು ಮಾಡಿತು. ಇದೀಗ ವ್ಯತಿರಿಕ್ತ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಬಿಎಂಟಿಸಿ ಚಾಲಕ ಪ್ರಯಾಣಿಕ ಜೊತೆ ಗೂಂಡಾವರ್ತನೆ ತೋರಿದ್ದಾನೆ. ವಿಜಯನಗರದಿಂದ ಆರ್ಟಿ ನಗರದತ್ತ ಬಿಎಂಟಿಸಿ ಬಸ್ ಸಾಗ್ತಾ ಇತ್ತು. ಈ ವೇಳೆ ನವರಂಗ್ ಸಿಗ್ನಲ್ ಬಳಿ ನಿಂತಿದ್ದ ಪ್ರಯಾಣಿಕನೊಬ್ಬ ಬಸ್ ಮಲ್ಲೇಶ್ವರಂಗೆ ಹೋಗುತ್ತಾ ಅಂತ ಕೇಳಿದ್ದಕ್ಕೆ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ರೌಡಿಯ ರೀತಿ ವರ್ತಿಸಿದ್ದು ಪ್ರಯಾಣಿಕರಿಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ನಿನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ಪ್ರಯಾಣಿಕನಿಗೆ ಆವಾಜ್ ಹಾಕಿದ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನ ನವರಂಗ್ ಸಿಗ್ನಲ್ ಬಳಿ ಈ ಘಟನೆ ನಡೆದಿದೆ. KA 57 F5072 ನಂಬರ್ನ ಬಸ್ ಚಾಲಕ ದುರ್ವರ್ತನೆ ತೋರಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.